ಹರೇ ಶ್ರೀನಿವಾಸ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ಕೂಡ ನಮಸ್ಕಾರ. ನೋಡಿ, ಪ್ರತಿ ತಿಂಗಳ ಏಕಾದಶಿಯನ್ನು ನೀವು ಆಚರಣೆ ಮಾಡುವಾಗ ನಿಮಗೆಲ್ರಿಗೂ ಗೊತ್ತೇ ಇದೆ, ಏಕಾದಶಿ ಅಂತಂದರೆ ಅದು ಒಂದು ದಿವಸದ ಆಚರಣೆ ಅಲ್ಲ. ಏಕಾದಶಿಯ ಹಿಂದಿನ ದಿವಸ ನಾವು ದಶಮಿ, ಅದರ ಮಾರನೆಯ ದಿವಸವನ್ನು ದ್ವಾದಶಿ ಅಂತ ಹೇಳಿ ಈ 3 ದಿವಸಗಳ ಕಾಲ ರಾಯರ ಮತ್ತು ಶ್ರೀಹರಿಯ ಪೂಜೆಯನ್ನು ಮನೆಯಲ್ಲಿ ನಿಷ್ಠೆಯಿಂದ ನೆರವೇರಿಸ್ತೀವಿ. ಅದೇ ರೀತಿ ಎಲ್ಲ ಏಕಾದಶಿಗಳಿಗಿಂತ ಮಹಾ ಏಕಾದಶಿ ಈ ವೈಕುಂಠ ಏಕಾದಶಿ. ಆ ವೈಕುಂಠ ಏಕಾದಶಿಯಂದು ಎಲ್ಲರೂ ಮಾಡುವಂತಹ ತಪ್ಪೇನು ಅಂತಂದರೆ, ವೈಕುಂಠ ಏಕಾದಶಿಯನ್ನು ಮಾತ್ರ ಬಹಳ ಪವಿತ್ರ ಅಂತ ಹೇಳಿ ಪರಿಗಣಿಸಿ ಅವತ್ತಿನ ದಿವಸ ಮಾತ್ರ ನಾವು ರಾಯರು ಮತ್ತು ಶ್ರೀ ವಿಷ್ಣುವಿನ ಪೂಜೆಯನ್ನು ಮಾಡೋದಕ್ಕೆ ಮಾತ್ರ ಸೀಮಿತ ಮಾಡ್ಕೊಳ್ಬಾರ್ದು. ಅದರ ಹಿಂದಿನ ದಿವಸ ದಶಮಿ ಮತ್ತು ಮಾರನೆಯ ದಿವಸ ದ್ವಾದಶಿ. ಈ ವೈಕುಂಠ ಏಕಾದಶಿಯ ದಶಮಿ ಮತ್ತು ದ್ವಾದಶಿ ಬಹಳ ಪವಿತ್ರ. ಈ ದ್ವಾದಶಿನ ಮಹಾದ್ವಾದಶಿ ಅಂತ ಹೇಳಿ ನಾವು ಕರಿತೀವಿ. ಈ 3 ದಿವಸಗಳ ಕಾಲ ಯಾರೆಲ್ಲ ಮನೆಯಲ್ಲಿ ಶ್ರೀಮನ್ ಮಹಾವಿಷ್ಣುವಿನ ಮತ್ತು ರಾಯರ ಪೂಜೆಯನ್ನು ನೆರವೇರಿಸ್ತಾರೋ ಅಂತಹವರ ಮನೆಯಲ್ಲಿ ಸಕಲ ದಾರಿದ್ರ್ಯಗಳು ಕಳೆದು ಅವರಿಗೆ ಸಕಲ ಸನ್ಮಂಗಳಗಳನ್ನು ಈ ಎರಡೂ ದೇವತೆಗಳು ನಮಗೆ ಅನುಗ್ರಹ ಮಾಡ್ತಾರೆ. ಈ ವೈಕುಂಠ ಏಕಾದಶಿಯನ್ನು ಬಹಳ ನಿಷ್ಠೆಯಿಂದ ಉಪವಾಸ ಮಾಡಿ ಎಲ್ಲರೂ ಕೂಡ ಆಚರಣೆ ಮಾಡಿ. ಒಂದು ದಿವಸಕ್ಕೆ ನಿಮ್ಮ ಪೂಜೆಯನ್ನು ಸೀಮಿತ ಮಾಡ್ಕೋಬೇಡಿ, ಅಂದರೆ ವೈಕುಂಠ ಏಕಾದಶಿಗೆ ಸೀಮಿತ ಮಾಡ್ಕೋಬೇಡಿ. ದಶಮಿಯ ದಿವಸ ಅಂದರೆ ವೈಕುಂಠ ಏಕಾದಶಿ ದಶಮಿ ಏನು ಬರುತ್ತೆ, ಅವತ್ತಿನ ದಿವಸ ನೀವು ಯಾವ ರೀತಿ ಪೂಜೆ ಪುನಸ್ಕಾರವನ್ನು ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ತಾ ಹೋಗ್ತೀನಿ. ಭಾನುವಾರ ನಿಮಗೆ ದಶಮಿ ಬರುವಂತಹದ್ದು. ನೀವು ದಶಮಿಯ ದಿವಸ ಬೆಳಗ್ಗೆನೇ ಏನು ಮಾಡಬೇಕು, ನಿಮ್ಮ ಮನೆಯಲ್ಲಿ ಪೂಜೆ ಮಾಡುವಾಗೇ ಏಕಾದಶಿ 3 ದಿವಸಗಳ ಕಾಲ ನಾವು ಆಚರಣೆ ಮಾಡ್ತೀವಿ ಅಂತ ಹೇಳಿ ಸಂಕಲ್ಪ ಮಾಡ್ಕೋಬೇಕು. ಅವತ್ತಿನ ದಿವಸ ಬೆಳಗ್ಗೆನೇ ಬಲಗೈಯಲ್ಲಿ ತುಳಸಿಯನ್ನು ಹಿಡ್ಕೊಂಡು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ. ಶ್ರೀಮನ್ ಮಹಾವಿಷ್ಣುವಿನ ಫೋಟೋ ಅಥವಾ ವಿಗ್ರಹ ಇದ್ದರೆ ಒರೆಸ್ಕೋಬೇಕು. ಫೋಟೋ ಇಲ್ಲ ಮೇಡಮ್ ನಮ್ಮ ಮನೆಯಲ್ಲಿ ಏನು ಮಾಡಬೇಕು, ಇದು ಬಹಳಷ್ಟು ಜನರ ಪ್ರಶ್ನೆ, ಕಾಮೆಂಟ್. ಯಾರೆಲ್ಲ ರಾಯರ ಪೂಜೆ ಮಾಡ್ತೀರಾ ಆದಷ್ಟು ಬೇಗ ರಾಯರ ಪೂಜೆಯ ಸಂಪೂರ್ಣ ಫಲ ನಿಮಗೆ ದೊರೀಬೇಕು ಅಂದರೆ ಮನೆಯಲ್ಲಿ ಸಣ್ಣದಾದರೂ ಸರಿಯೇ ಶ್ರೀಮನ್ ಮಹಾವಿಷ್ಣುವಿನ ಒಂದು ಸ್ವರೂಪದ ಫೋಟೋ ಇಟ್ಕೊಳ್ಳಿ. ರಾಯರು ಬಹಳ ಪ್ರೀತಿಯಿಂದ ಆರಾಧಿಸುವಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಎಲ್ಲ ವರ್ಗ ಎಲ್ಲ ಜಾತಿಗೂ ಕೂಡ ಬರುತ್ತೆ. ಅಂದರೆ ಯಾವ ಸ್ವರೂಪದ ಫೋಟೋ ಇಟ್ಟರೆ ನಮ್ಮ ಮನೆ ದೇವ್ರಿಗೆ ಬರುತ್ತೋ ಇಲ್ವೋ ಅನ್ನುವಂತಹ ಮನೋಭಾವನೆಗಳಿರುತ್ತಲ್ಲ, ನೀವು ಯಾವುದೇ ಒಂದು ಪಂಗಡದವರು ವರ್ಗದವರು ಯಾವ ಮನೆ ದೇವರಿಗೂ ನೀವು ಆಗಿದ್ದರೂ ಕೂಡ ವೆಂಕಟೇಶ್ವರ ಸ್ವಾಮಿಯ ಫೋಟೋವನ್ನು ಎಲ್ಲರೂ ಕೂಡ ಇಟ್ಕೋಬಹುದು. ಸಣ್ಣದೊಂದು ಫೋಟೋದಲ್ಲಿ ಪೂಜೆ ಮಾಡಿ ಬಹಳ ಬೇಗ ಒಂದು ಫಲಗಳು ದೊರೆಯುತ್ತೆ. ಇನ್ನು ಫೋಟೋ ಒರೆಸ್ಕೋತೀರಾ, ಶ್ರೀಮನ್ ಮಹಾವಿಷ್ಣುವಿನ ಫೋಟೋ ಅಥವಾ ವಿಗ್ರಹ ಇದ್ದರೆ ಮಡಿ ನೀರಿನಲ್ಲಿ ತೊಳ್ಕೊಂಡು ಅದಕ್ಕೆ ಗಂಧ ಇಲ್ಲ ಅಂದರೆ ಗೋಪಿ ಚಂದನ, ಅರಿಶಿಣ, ಕುಂಕುಮ, ಗೆಜ್ಜೆ ವಸ್ತ್ರ ಇರಿಸಬೇಕು, ತುಳಸಿಯನ್ನು ಹಾಕಬೇಕು. ಮತ್ತು ಏನು ಹೂಗಳಿರುತ್ತೆ ಆ ಹೂಗಳನ್ನು ಏರಿಸಿ ಅವತ್ತಿನ ದಿವಸ ಶ್ರೀಮನ್ ಮಹಾವಿಷ್ಣುವಿನ ಮುಂದೆ 2 ದೀಪವನ್ನು ಹಚ್ಚಬೇಕಾಗತ್ತೆ. ಮಣ್ಣಿನದ್ದಾದರೂ ಸರಿ ಅಥವಾ ಮಣ್ಣಿನದ್ದು ಬಿಟ್ಟು ಇಲ್ಲ ಬೆಳ್ಳಿದೋ ಹಿತ್ತಾಳೆದೋ ಯಾವುದಾದ್ರೂ ಸರಿ 2 ದೀಪವನ್ನು ಎಣ್ಣೆಯಲ್ಲೇ ಹಚ್ಚಿ, ತುಪ್ಪದ ದೀಪ ಏನು ಅವಶ್ಯಕತೆ ಇಲ್ಲ. ಇನ್ನು ರಾಯರಿಗೆ ಪೂಜೆ ಅಂತ ಹೇಳಿ ಬಂದಾಗ ಅವತ್ತು ರಾಯರ ಫೋಟೋವನ್ನು ಒರೆಸ್ಬೇಕು. 3 ದಿವಸನೂ ಒರೆಸ್ಕೋಬೇಕಾಗುತ್ತೆ. ದಶಮಿ, ಏಕಾದಶಿ, ದ್ವಾದಶಿ. ಏಕಾದಶಿಯ ದಿವಸದ ಪೂಜೆ ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ. ರಾಯರ ಫೋಟೋವನ್ನು ಕೂಡ ಒರೆಸ್ಕೊಂಡು ಗಂಧ ಅಥವಾ ಗೋಪಿ ಚಂದನವನ್ನು ಮತ್ತು ಸ್ವಲ್ಪ ತುಳಸಿ ಮತ್ತು ಹೂಗಳನ್ನು ಕೂಡ ರಾಯರಿಗೆ ಹಾಕ್ಕೊಂಡು ಅಲಂಕಾರವನ್ನು ಮಾಡ್ಕೊಳ್ಳಿ. ಇನ್ನು ದಶಮಿಯ ದಿವಸ ತಲೆ ಸ್ನಾನ ಮಾಡಿನೇ ಪೂಜೆ ಮಾಡ್ಕೋಬೇಕಾಗತ್ತೆ. ಅವತ್ತಿನ ದಿವಸ ಭಗವಂತನಿಗೆ ಏನಾದರೂ ಹಣ್ಣುಗಳನ್ನು ನೈವೇದ್ಯ ಮಾಡಿ ಸಾಕಾಗುತ್ತೆ. ಏಕೆಂದರೆ ಎಡೆ ಅಂತ ಎಲ್ಲ ಏನು ದಶಮಿಯ ದಿವಸ ಬೇಕಾಗಲ್ಲ. ಯಾರೆಲ್ಲ ರಾಯರದು 3 ದಿನದ ವ್ರತ ಮಾಡ್ತಾ ಇದ್ದೀರಲ್ಲ, ನನ್ನ ವಿಡಿಯೋ ನೋಡಿ ಅವರು ಮಾತ್ರ ದಶಮಿಯ ದಿವಸ ಏನಾದರೂ ಹಯಗ್ರೀವನೋ ಇಲ್ಲ ಪೊಂಗಲ್ಲನ್ನು ನೀವು ಎಡೆ ಮಾಡಿ ಇಡಲೇಬೇಕಾಗತ್ತೆ. ಇನ್ನು ರಾಯರಿಗೆ ಎಷ್ಟು ದೀಪ ಹಚ್ಚಬೇಕು ನೆಕ್ಸ್ಟ್ ಹೇಳ್ತೀನಿ. ಇದೆಲ್ಲ ಅಂದರೆ ನೀವು ತುಳಸಿ ಪೂಜೆ ಮಾಡಿಕೊಂಡು ತುಳಸಿ ಮುಂದೆ ದೀಪ ಹಚ್ಚಿ, ದೇವ್ರ ಮನೆಯಲ್ಲಿ ಕುಲದೇವರ ಸ್ಮರಣೆ ಮಾಡಿ 2 ದೀಪ ಹಚ್ಚಿ, ವಿಷ್ಣುವಿನ ಮುಂದೆ ಇಟ್ಟಿರುವಂತಹ 2 ದೀಪ ಹಚ್ಚಿ, ರಾಯರ ಮುಂದೆ ಕೂಡ ದೀಪ ಹಚ್ಚಿ ಊದ್ಗಡ್ಡಿಯಿಂದ ಧೂಪವನ್ನು ತೋರಿಸಿದ ನಂತರ ವಿಷ್ಣುವಿನ ಅಷ್ಟೋತ್ತರವನ್ನು ತುಳಸಿ ಎಲೆಗಳಲ್ಲಿ ಅರ್ಚನೆ ಮಾಡುತ್ತಾ ಮಾಡಿ. ಇದು ಬಹಳ ಶ್ರೇಷ್ಠ. ಅಂದರೆ ಒಂದಷ್ಟು ತುಳಸಿಯ ಕುಡಿಗಳನ್ನು ಇಟ್ಕೊಳ್ಳುವಂತಹದ್ದು. ಅದನ್ನು ಏನು ಮಾಡಬೇಕು, ವಿಷ್ಣುವಿನ ಅಷ್ಟೋತ್ತರ ಒಂದೊಂದೇ
ರಾಯರದೇ ಹೆಸರನ್ನು ಹೇಳ್ತಾ ವಿಗ್ರಹ ಇದ್ದರೆ ಆ ವಿಗ್ರಹದ ಮೇಲೆ ಹಾಕಿ ಅರ್ಚನೆ ಮಾಡ್ತಾ ಹೋಗಿ, ಒಂದೊಂದೇ ಹಾಕ್ತಾ ಪುಷ್ಪಾರ್ಚನೆ ಹೇಗೆ ಮಾಡ್ತೀವೋ ಹಾಗೆ. ಇಲ್ಲ ವಿಗ್ರಹ ಇಲ್ಲ ಅಂತಂದರೆ ಆ ಶ್ರೀಮನ್ನಾರಾಯಣಂದು ಫೋಟೋ ಇರುತ್ತಲ್ಲ, ಆ ಫೋಟೋ ಅವರ ಪಾದದ ಹತ್ರ ಆ ತುಳಸಿಯನ್ನು ಹಾಕ್ತಾ ಅರ್ಚನೆ ಮಾಡಿ. ನೋಡಿ, ಈ ತುಳಸಿ ಅಷ್ಟೋತ್ರ ಏನು ನೀವು ಮಾಡ್ತಿರಲ್ಲ, ಅಂದರೆ ತುಳಸಿ ಅರ್ಚನೆ ಅಷ್ಟೋತ್ರ ಹೇಳಿಕೊಂಡು ಇದು ಬಹಳ ಶ್ರೇಷ್ಠವಾದಂತಹ ಫಲಗಳನ್ನು ನಿಮಗೆ ಕೊಡುತ್ತೆ. ಇನ್ನು ಇದಾದ ಮೇಲೆ ರಾಯರದು ಅಷ್ಟೋತ್ರ ಅಥವಾ ರಾಯರದು ಏನೇನೆಲ್ಲ ಸ್ತೋತ್ರ ಇರುತ್ತೆ ಹೇಳ್ಕೋಬಹುದು. ಇದಾದ ಮೇಲೆ 2 ತುಪ್ಪದ ಬತ್ತಿಯಿಂದ ಆರತಿಯನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡಿ. ಈ ಬಾರಿಯ ದಶಮಿಯ ದಿವಸ ಸಾಯಂಕಾಲ, ಅಂದರೆ ಯಾರೆಲ್ಲ ವೈಕುಂಠ ಏಕಾದಶಿಯ ದಿವಸ ಉಪವಾಸ ಮಾಡ್ತೀರ ನೋಡಿ, ಅವ್ರದ್ದು ನಿಮ್ಮದು ವ್ರತ ಏನಿರುತ್ತೆ ಅದು ದಶಮಿಯ ದಿವಸ ರಾತ್ರಿಯಿಂದನೇ ಪ್ರಾರಂಭ ಆಗುತ್ತೆ. ಈ ವೈಕುಂಠ ಏಕಾದಶಿಯದು ದಶಮಿ ಏನು ಬಂದಿದೆ, ಸಾಯಂಕಾಲ ಮತ್ತೆ ನೀವು ದೀಪ ಹಚ್ಚಬೇಕು. ಸಂಕಲ್ಪ ಮಾಡ್ಕೊಳ್ಳುವಂಥದ್ದು ಏನಿಲ್ಲ. 5 ಕಾಲಿಂದ 5:30 ಒಳಗಡೆ ಮತ್ತೆ ದೀಪ ಹಚ್ಚಿ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ರೀತಿ ಏಕಾದಶಿಯನ್ನು ಆಚರಣೆ ಮಾಡ್ತೀನಿ ಅಂತ. ಅವತ್ತಿನ ದಿವಸ ರಾತ್ರಿ ನೀವೇನು ತಿನ್ನಬಹುದು, ಸಿಹಿ ಅವಲಕ್ಕಿ ಮಾತ್ರ ಸೇವನೆ ಮಾಡಬೇಕು. ಈ ಏಕಾದಶಿದು ದಶಮಿ ಏನಿದೆ ಅಲ್ಲಿ ಉಪ್ಪಿಟ್ಟು ಸೇವನೆ ಬರೋದಿಲ್ಲ. ವೈಕುಂಠ ಏಕಾದಶಿಯ ದಶಮಿಗೆ ರವೆಯಿಂದ ಮಾಡಿದಂತಹ ಖಾದ್ಯಗಳನ್ನು ನಾವು ಫಲಾಹಾರ ಅಂತ ಹೇಳಿ ಸ್ವೀಕರಣೆ ಮಾಡೋದಕ್ಕೆ ಬರೋದಿಲ್ಲ. ಸಿಹಿ ಅವಲಕ್ಕಿಯನ್ನು ಮಾತ್ರ ನೀವು ಸೇವನೆ ಮಾಡಬಹುದು. ಇನ್ನು ರಾಯರ ಸೇವೆ ಅಂತ ಹೇಳಿ ಬಂದಾಗ 3 ದಿನಗಳ ವ್ರತ ಮಾಡದೇ ಇರೋರು ಕೂಡ ದಶಮಿಯ ದಿವಸನೂ ಫೋಟೋ ಒರೆಸ್ಬೇಕು. ನಾನು ಆಗಲೇ ಹೇಳಿದೆ, 2 ತುಪ್ಪದ ದೀಪವನ್ನು ರಾಯರ ಮುಂದೆ ಇಟ್ಕೊಳ್ಳಿ ಸಾಕಾಗುತ್ತೆ. ರಾಯರ ಮುಂದೆ 2 ದೀಪವನ್ನು ಹಚ್ಚಿ ರಾಯರ ಅಷ್ಟೋತ್ತರ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ. ನೋಡಿ, ಈ ಏಕಾದಶಿಯಲ್ಲಿ ನೀವು ರಾಯರ ಪೂಜೆ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಿಮ್ಮ ರಾಯರ ಮುಂದೆ ಕುಳಿತುಕೊಂಡು ವಿಷ್ಣುವಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳು, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದ್ರಿಂದಾನೇ ರಾಯರು ಬಹಳ ಬೇಗ ಒಲಿತಾರೆ ನಿಮಗೆ. ನೀವು ಸರಿಯಾಗಿ ಪಾರಾಯಣ ಮಾಡಿದ್ರೆ ರಾಯರು ಗಮನ ಕೊಟ್ಟು ಕೇಳ್ತಾರಂತೆ. ನೀವು ಹೇಳುವಂತಹ ವಿಷ್ಣು ಸಹಸ್ರನಾಮವನ್ನು ರಾಯರ ಮುಂದೆ ಕೂತು ವಿಷ್ಣುವಿಗೆ ಸಹಸ್ರನಾಮ ಅಥವಾ ಗಜೇಂದ್ರ ಮೋಕ್ಷ, ವಿಷ್ಣುವಿನ ಸ್ತೋತ್ರಗಳನ್ನು ಪಾರಾಯಣ ಮಾಡಿ. ಕೇಳಿದ್ದೆಲ್ಲವನ್ನು ಕರುಣಿಸುವಂತಹ, ಜನರ ಪಾಪವನ್ನು ಕಳೆದು ಮೋಕ್ಷವನ್ನು ಕೊಡುವಂತಹ ಮಹಾ ಏಕಾದಶಿ ಇದು. ಸಕಲರಿಗೂ ಕೂಡ ಸನ್ಮಂಗಳ ಉಂಟಾಗಲಿ. ಎಲ್ಲರೂ ಕೂಡ ಈ ಏಕಾದಶಿಯನ್ನು ತಪ್ಪದೇ ಆಚರಣೆ ಮಾಡಿ. ಎಷ್ಟೆಲ್ಲ ಮಾಹಿತಿಯನ್ನು ವೈಕುಂಠ ಏಕಾದಶಿಯ ಬಗ್ಗೆ ಕೊಡಬಹುದೋ ಕೊಡ್ತಾ ಹೋಗ್ತೀನಿ. ನೀವು ತಿಳ್ಕೊಳ್ಳಿ, ಸರಿಯಾದ ರೀತಿಯ ಪೂಜೆ ವಿಧಾನಗಳನ್ನು ಆಚರಣೆ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.